ವಿಶೇಷವಾಗಿ ಕಾಫಿ ಫೆಸ್ಟಿವಲ್ ಅಲ್ಲಿ ನಮ್ಮ ಒಂದು ಜೀಪ್ ದ ಫಸ್ಟ್ ಸಿವಿಲಿಯನ್ ಜೀಪ್. ಸೊ ಎಂದಿನಂತೆ ಪ್ರತಿ ವರ್ಷ ಕಾಫಿ ಫೆಸ್ಟಿವಲ್ ನಡೆಯುತ್ತೆ, ಕಾಫಿ ಉತ್ಸವ ನಡೆಯುತ್ತೆ. ಇಂಡಿಯಾಸ್ ಲಾರ್ಜೆಸ್ಟ್ ಕಾಫಿ ಫೆಸ್ಟಿವಲ್ ಅಲ್ಲಿ ನಾವು ಮೊಟ್ಟ ಮೊದಲನೇ ಬಾರಿಗೆ ದ ಫಸ್ಟ್ ಸಿವಿಲಿಯನ್ ಜೀಪ್, ಸೊ ಈ ಒಂದು ಜೀಪ್ ಅನ್ನು ಕೂಡ ಈ ಒಂದು ಕಾಫಿ ಫೆಸ್ಟಿವಲ್ ಅಲ್ಲಿ ನೋಡಬಹುದು. ಸೊ ನಾವು ವಿಶೇಷವಾಗಿ ನಮ್ಮ ಚಿಕ್ಕಮಂಗ್ಳೂರು, ಕೂರ್ಗ್, ಮಡಿಕೇರಿ, ನಮ್ಮ ಸಕಲೇಶ್ಪುರ, ಸೊ ಈ ಒಂದು ಪ್ರಾಂತ್ಯದಲ್ಲಿ ಸುಮಾರು ಮನೆಗಳಲ್ಲಿ ಈ ತರ ಒಂದು ಜೀಪ್ಸ್ ಸುಮಾರು ದಶಕಗಟ್ಲೆಯಿಂದ ಅವ್ರ ಆನ್ಸಿಸ್ಟರ್ಸ್ ಕಾಲದಿಂದನೂ ಸಹ ಈ ಒಂದು ಜೀಪ್ ಗಳು ಎಲ್ಲರ ಮನೆಗಳಲ್ಲಿ ಇರುತ್ತೆ. ಸೊ ಅದು ಒಂಥರ ಪ್ರೈಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಅದೇ ತರಾನೇ ನಮ್ಮ ಒಂದು ಕ್ಲಾಸಿಕ್ ಏನು ಸಿಂಗಲ್ ಒರಿಜಿನ್ ಕಾಫಿಯ ಕ್ಲಾಸಿಕ್ ನ ಸಂಸ್ಥಾಪಕರು ಮತ್ತೆ ಮೇನ್ ಅಧ್ಯಕ್ಷರು, ಪಾಸ್ಟ್ ಪ್ರೆಸಿಡೆಂಟ್ ಹಾರ್ಲೆ ಎಸ್ಟೇಟ್ಸ್. ಸೊ ಏನು ಪೂರ್ಣೇಶ್ ಸರ್ ನಮ್ಮೊಟ್ಟಿಗಿದ್ದಾರೆ. ಪೂರ್ಣೇಶ್ ಸರ್ ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ, ಚೆನ್ನಾಗಿದ್ದೀನಿ. ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಕಾಫಿ ಫೆಸ್ಟಿವಲ್ ಇದು ಇಷ್ಟು ವರ್ಷಕ್ಕೆ ಇದೇ ಬಿಗ್ಗೆಸ್ಟ್ ಕಾಫಿ ಫೆಸ್ಟಿವಲ್ ನಾವು ಮಾಡಿರೋದು. ಒಂದ್ 25 ವರ್ಷದಿಂದ ಮಾಡ್ತಾ ಬಂದಿದೀವಿ. ಬಟ್ ಇದು ಬಿಗರ್ ಅಂಡ್ ಬೆಟರ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಬರೋ ವರ್ಷದಿಂದ ಇದಕ್ಕಿಂತ ದೊಡ್ಡದ್ ಮಾಡೋ ಪ್ಲಾನ್ ಇದೆ ನಮಗೆ. ನಾವೆಲ್ಲ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಮೆಂಬರ್ಸ್. ನಾನು ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್. ನಾವು ನಮ್ಮ ಎಸ್ಟೇಟ್ ಕಾಫಿಗಳು ಮತ್ತೆ ಬೇರೆ ಬೇರೆ ಎಲ್ಲ ಇಡೀ ದೇಶದ ಕಾಫಿ ಕನ್ಸರ್ನ್ಡ್ ಇಂಡಸ್ಟ್ರಿ ಅವರೆಲ್ಲ ಬಂದಿದ್ದಾರೆ. ನಾನು ಸುಮಾರು ಜನದ ಹತ್ರ ಮಾತಾಡ್ತಾ ಬಂದೆ ಕಳೆದ 2 ದಿನದಿಂದ. ಪ್ರತಿಯೊಬ್ರು ತುಂಬಾ ಎಕ್ಸೈಟ್ ಆಗಿದ್ದಾರೆ. ಕಾಫಿ ಇಂಡಸ್ಟ್ರಿ ಈ ತರ ಬೆಳಿತಿದೆ, ಕಾಫಿ ಇಂಡಿಯಾದಲ್ಲಿ ಈ ತರ ಮುಂದುವರಿತಿದೆ ಅಂತ ಹೇಳ್ಬಿಟ್ಟು ತುಂಬಾ ಕಾನ್ಫರೆನ್ಸಸ್, ತುಂಬಾ ಪ್ರೆಸ್ ಮೀಟ್ಸ್ ಗಳು ಎಲ್ಲಾ ಕಡೆ ಭಾಗವಹಿಸಿದೆ. ಆಮೇಲೆ ಸುಮಾರು ಕಡೆ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇದೆ ದಶಕಗಟ್ಟಲೆಯಿಂದ. ಸೊ ಬೆಟರ್ಮೆಂಟ್ ಆಫ್ ಈ ತರ ಒಂದು ಕಾಫಿ ಉದ್ಯಮನ ಬೆಟರ್ಮೆಂಟ್ ಮಾಡ್ಲಿಕ್ಕೆ ವರ್ಷದಿಂದ ವರ್ಷಕ್ಕೆ ನಿಮ್ಮ ಸಲಹೆ ಸೂಚನೆಗಳು ಕೊಡ್ತಾ ಇರ್ತಾರೆ. ಹೇಗ ಅನ್ಸುತ್ತೆ ಸರ್ ಒಟ್ಟಾರೆಯಾಗಿ ಈ ಒಂದು ಇವೆಂಟ್? ಮೊಟ್ಟ ಮೊದಲನೇ ಬಾರಿಗೆ ಒಂದು ಜೀಪ್ ಕೂಡ ನೀವು ತಂದು ಇಲ್ಲಿ ಪ್ರಮೋಟ್ ಮಾಡುವ ಮುಖಾಂತರ, ಯಾಕಂದ್ರೆ ಇದು ತೋರಿಸುತ್ತೆ ನಿಮ್ಮ ಒಂದು ಕಾಳಜಿ ಈ ಒಂದು ಇಂಡಸ್ಟ್ರಿ ಮೇಲೆ. ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ಇದರಲ್ಲಿ ಎಲ್ಲಾ ಕಡೆ ಟ್ರೇಡ್ ಶೋಗೆ ಹೋಗಿ ಟ್ರೇಡ್ ಶೋ ನಲ್ಲಿ ಇದು ಒಂದು ನನ್ನ ಮಟ್ಟದ ಬಿಗ್ಗೆಸ್ಟ್ ಟ್ರೇಡ್ ಶೋ ಅಂತ ಬೋಲ್ಡ್ ಆಗಿ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಬರೀ ಕಾಫಿ ಬೆಳೆಗಾರರಲ್ಲ, ಕಾಫಿ ಫುಲ್ ಇಂಡಸ್ಟ್ರಿ ಪ್ಲಸ್ ಕಾಫಿ ಬಗ್ಗೆ ಪ್ರೀತಿ ಇದ್ದವರು, ಯಾರಿಗೆ ಕಾಫಿ ಇಷ್ಟ ಇದೆ ಅವರೆಲ್ಲ ಬಂದಿದ್ದಾರೆ. ಇದು ಇನ್ನು ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ ಹೊತ್ತು ಇನ್ನೇನು ಇದಕ್ಕಿಂತ ಏನು ಕಮ್ಮಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಪ್ಲಸ್ ಇದು ನಾವ್ ಯಾಕೆ ಮಾಡ್ತಿದೀವಿ ಅಂದ್ರೆ ಯಂಗ್ಸ್ಟರ್ಸ್ ಮುಂದಿನ ಜನಾಂಗಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಇದು. ನಿಮ್ಮಲ್ಲಿ ನಿಮ್ಮ ಕ್ಲಾಸಿಕಲ್ಲಿ ಎಷ್ಟು ವೆರೈಟೀಸ್ ಆಫ್ ಒಂದು ಕ್ಲಾಸಿಕ್ ಅಂದ್ರೆ ಕಾಫೀಸ್, ಲೈಕ್ ವೆರೈಟೀಸ್ ಆಫ್ ಕಾಫಿ ಬ್ಲೆಂಡಿಂಗ್ಸ್, ಬೇರೆ ಬೇರೆ ಪ್ರಾಡಕ್ಟ್ಸ್ ನಾವು ಎಷ್ಟಿದೆ ಸರ್? ನಮ್ದು ಎಲ್ಲ ಸಿಂಗಲ್ ಆರಿಜಿನ್ ಕಾಫಿ, ಲೈಕ್ ಸಿಂಗಲ್ ಮಾಲ್ಟ್ ಎಷ್ಟೇ ಇದ್ದಾಗೆ ಪ್ರತಿ ಕಾಫಿನೂ ಬ್ಲೆಂಡ್ ಮಾಡಿಲ್ಲ. ನಮ್ಮ ಬರೀ ಸ್ಪೆಸಿಫಿಕ್ ಆಗಿ ನಾವು ಮೈಕ್ರೋ ಲಾಟ್ಸ್ ಅಂತ ಪ್ರೊಡ್ಯೂಸ್ ಮಾಡ್ತೀವಿ. ಆ ಮೈಕ್ರೋ ಲಾಟ್ಸ್ ಮಾತ್ರ ನಮ್ದೇ ಬ್ರ್ಯಾಂಡಿಂಗ್ ಅಲ್ಲಿ ಮಾಡ್ಬಿಟ್ಟು ಮಾಡ್ತಾ ಇದೀವಿ. ನಾವು ಅಫ್ಕೋರ್ಸ್ ನಮ್ಮ ಕಾಫಿನ ಎಕ್ಸ್ಪೋರ್ಟ್ ಮಾಡ್ತೀವಿ ಬೇರೆ ಬೇರೆ ದೇಶಕ್ಕೆ. ಬಟ್ ಓನ್ಲಿ ಸ್ಪೆಷಾಲಿಟಿ. ಎಷ್ಟು ವೆರೈಟಿ ಇದೆ ಸರ್? ಈಗ ಒಂದು 25 ವೆರೈಟಿ ಕಾಫಿ ಬಂದಿದೆ. ನಾವು ಶುರು ಮಾಡಿದ್ದು 1-2 ವೆರೈಟಿನಲ್ಲಿ. ಈಗ ಒಂದು 25 ವೆರೈಟಿ ಕಾಫಿ ಬಂದಿದೆ. ಒಟ್ಟಾರೆಯಾಗಿ ಒಂದು ಇವತ್ತು ಕನ್ಕ್ಲೂಷನ್ ಆಗ್ತಾ ಇದೆ, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಕಡೆ? ಬೆಸ್ಟ್ ಇದೇ ತರ ಮುಂದೆ ಬಂದು ನಮ್ಮನ್ನ ಎನ್ಕರೇಜ್ ಮಾಡಿ. ನಾವೆಲ್ಲ ವಾಲಂಟಿಯರ್ಸ್ ವರ್ಕ್ ಮಾಡ್ತಿರೋದು. ಇದೆಲ್ಲ ಇಡೀ ಇಷ್ಟು ದೊಡ್ಡ ಶೋ ಮಾಡಿದ್ದು ಎಲ್ಲ ವಾಲಂಟಿಯರ್ ಸೇರ್ ಮಾಡಿದ್ದೀವಿ. ಸೊ ನಮಗೆ ಎನ್ಕರೇಜ್ ಮಾಡಿದ್ರೆ ಜಾಸ್ತಿ ಜನ ಬಂದು ಇದೇ ತರ ಮುಂದೆ ಬೆಳೀತಾ ಹೋಗ್ಬೋದು. ಪ್ಲಸ್ ಯಂಗ್ಸ್ಟರ್ಸ್ ಮಿಸ್ ಮಾಡ್ಬೇಡಿ. ಕಾಫಿ ಬಗ್ಗೆ ಒಂದು ಆಸೆ ಇದ್ದವರು ಯಂಗ್ಸ್ಟರ್ಸ್ ಮಿಸ್ ಮಾಡ್ಬೇಡಿ. ಬರ್ಲೇಬೇಕು, ಇದು ನೋಡಿ ಕಲಿಬೇಕಾಗುತ್ತೆ. ವೆರಿ ನೈಸ್, ಸೂಪರ್. ಇದು ಡಾಕ್ಟರ್ ಪೂರ್ಣೇಶ್ ಅವರ ಒಂದು ಮಾತಾಗಿತ್ತು. ವಿಶೇಷವಾಗಿ 3 ದಿವಸಗಳ ಕಾಫಿ ಇವೆಂಟ್ ಫೆಸ್ಟಿವಲ್ ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಜರುಗಿತು. ಅದರಲ್ಲಿ ಇವರ ಒಂದು ಕ್ಲಾಸಿಕ್ ಸಿಂಗಲ್ ಒರಿಜಿನ್ ಕಾಫಿ 25 ವೆರೈಟೀಸ್ ಆಫ್ ಬ್ರ್ಯಾಂಡ್ ಗಳನ್ನ ಒಳಗೊಂಡು ದಶಕಗಟ್ಟಲೆಯಿಂದ ಈ ಒಂದು ಉದ್ಯಮದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರ ಒಂದು ಪ್ರಾಡಕ್ಟ್ಸ್ ರಾಜ್ಯಾದ್ಯಂತ, ಹೊರ ರಾಜ್ಯದಲ್ಲಿ, ಅಂತಾರಾಜ್ಯ, ಸೊ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಿದ್ದು. ಪ್ರಾಡಕ್ಟ್ಸ್ ತುಂಬಾ ಒಳ್ಳೆ ಸೊಗಸಾಗಿ ತುಂಬಾ ಚೆನ್ನಾಗಿದೆ. ಯೂಸರ್ಸ್ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಮತ್ತೆ ತುಂಬಾ ದೊಡ್ಡ ಮಟ್ಟದ ಬೇಡಿಕೆಗಳು ಕೂಡ
ಇವರ ಒಂದು ಪ್ರಾಡಕ್ಟ್ಸ್ ಗಳಿಗೆ ಇದೆ. ಯಾಕಂದ್ರೆ ಮೂಲ, ಸೊ ಆಲ್ಮೋಸ್ಟ್ ಮೂಲಸ್ಥರು ಅಂತ ನಾವೇನ್ ಹೇಳ್ತೀವೋ ಆ ತರ ಅವರ ಆನ್ಸಿಸ್ಟರ್ಸ್ ಕಡೆಯಿಂದ ಎಲ್ಲ ಮಾಡ್ತಾ ಬಂದಿರುವಂತ ಒಂದು ಪ್ರಾಡಕ್ಟ್ಸ್. ಮತ್ತೆ ವಿಶೇಷವಾಗಿ ಈ ತರ ಒಂದು ಜೀಪ್ ನ ಎಲ್ಲಿಂದ ನಿಮ್ಮ ಊರಿಂದ ತರಿಸಿದ ಸರ್? ಹೇಗೆ ಅನಿಸ್ತು ಸರ್, ಏನಕ್ಕೆ ಈ ಜೀಪ್? ಸಕಲೇಶ್ಪುರದಲ್ಲಿ ನನಗೆ ಜೀಪ್, ಹಳೆ ಜೀಪ್ ಎಲ್ಲ ಕಲೆಕ್ಷನ್ ನನಗೆ ತುಂಬಾ ಇಷ್ಟ. So, ಇದು ಒರಿಜಿನಲ್ 1950s ತಯಾರು ಮಾಡಿರೋ ವಿಲೇಜ್ ಜೀಪ್. ಇವನ್ ಎಂಜಿನ್ ಸಹ ಒರಿಜಿನಲ್ ಇದೆ. ಇದನ್ನ ನಮ್ಮ ಎಸ್ಟೇಟ್ ಇಂದ ಇಲ್ಲಿಗೆ ತಗೊಂಡ್ಬಂದು, ಈಗ ಎಷ್ಟೋ ಜನಕ್ಕೆ ಇದು ನೋಡ್ಲಿಕ್ಕೆ ಸಿಗಲ್ಲ, ಹೊಸ ಜನಾಂಗಕ್ಕೆ ಕಾಣೋದಿಲ್ಲ, ಅದಕ್ಕೋಸ್ಕರ ತಗೊಂಡ್ಬಂದು ಇಟ್ಟಿದ್ದೀನಿ. ಎಷ್ಟು ಕಲೆಕ್ಷನ್ಸ್ ಇದೆ ಸರ್ ನಿಮ್ಮಲ್ಲಿ ಈ ತರ? ಒಂದು 12 ಜೀಪ್. ವೆರಿ ನೈಸ್, ಸೂಪರ್. ನೋಡ್ತಾ ಇದ್ದೀರಾ, ತುಂಬಾ ಪ್ಯಾಷನೇಟ್ ಲವರ್ ಅಂತಾನೆ ಹೇಳ್ಬೋದು. ಕಾಫಿ ಉದ್ಯಮ ಇದುವರೆಗೂ ಉಳಿದಿದೆ ಅಂದ್ರೆ ಈ ತರ ಮಾದರಿಯಾಗಿ ಆಲ್ಮೋಸ್ಟ್ ಮುಂಚೂಣಿಯಲ್ಲಿ ಕಾಫಿನ ಮತ್ತೆ ಉದ್ಯಮನ ಬೆಳೆಸೋ ನಿಟ್ಟಿನಲ್ಲಿ ಪ್ರೀತಿ, ವಿಶ್ವಾಸ, ಅಕ್ಕರೆ, ಮಮಕಾರ, ಅದೇ ತರನೇ ಒಂದು ಭಾವನೆಯಿಂದ ಎಲ್ಲ ಕೆಲಸ ಮಾಡಿರೋರು ಈ ತರ ತುಂಬಾ ಜನ ಇದಾರೆ, ಪೂರ್ಣೇಶ್ವರ್ ತರಾನೇ. ಸೊ ಈ ವಿಶೇಷವಾದಂತ ಒಂದು ಎಪಿಸೋಡ್ ಇದು. ಸೊ ನೀವು ಕೂಡ ಈ ಒಂದು ಉದ್ಯಮದಲ್ಲಿ ಭಾಗವಹಿಸಿ. ಆಲ್ಮೋಸ್ಟ್ ಇವತ್ತು ಲಾಸ್ಟ್ ಡೇ ಇದೆ. ಮತ್ತೊಂದು ಇವೆಂಟ್, ಆಲ್ಮೋಸ್ಟ್ ಸುಮಾರು ಜನ ಫೀಡ್ಬ್ಯಾಕ್ ಹೇಳೋದು 6 ಮಂತ್ಸ್ಗೆ ಈ ತರ ಒಂದು ಕಾಫಿ ಫೆಸ್ಟಿವಲ್ ಆದಾಗ ಅದು ಒಂದು ಎಕನಾಮಿಕಲಿನೂ ಅಷ್ಟೇ ಸ್ಟೇಬಲ್ ಆಗೋ ನಿಟ್ಟಿನಲ್ಲಿ ಉದ್ಯಮಿಗಳು, ಓನ್ ಎಂಟರ್ಪ್ರಿನರ್ಸ್, ಯಂಗ್ ಎಂಟರ್ಪ್ರಿನರ್ಸ್, ಅಪ್ಕಮಿಂಗ್ ಎಂಟರ್ಪ್ರಿನರ್ಸ್ ಗೆಲ್ಲನೂ ಒಂದು ಕಾಫಿ ಉದ್ಯಮನ ಬೆಳೆಸುವ ನಿಟ್ಟಿನಲ್ಲಿ ಕೆಲಸಗಳಾಗತ್ತೆ. ವಿಶೇಷವಾಗಿ ಇಲ್ಲಿ ಸುಮಾರು ಜನ ಎಸ್ಟೇಟ್ ಓನರ್ಸ್ ಇದ್ದಾರೆ. ಅವ್ರಿಗೆ ಕಾಫಿ ಬೆಳೆನ ಬೆಳೆಯೋ ನಿಟ್ಟಿನಲ್ಲಿ ಇನ್ಫಾರ್ಮೇಶನ್ ಆಗಿರ್ಬೋದು, 7 ಟೀಮ್ ಅವ್ರು ಕೂಡ ಬಂದಿದ್ರು, ಅವರು ಅಷ್ಟೇ. ಸೊ ಫಾರ್ಮಿಂಗ್ ಬಗ್ಗೆ, ಪ್ರತಿಯೊಂದು ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ನಿಟ್ಟಿನಲ್ಲಿ ವಿಶೇಷವಾಗಿ ಹರಿಯಾಣ ಫಾರ್ಮರ್ಸ್ ಏನಿದಾರೋ ಅದೇ ತರಾನೇ ಇಲ್ಲಿನ ಸೌತ್ ಇಂಡಿಯಾ, ನಾರ್ತ್ ಇಂಡಿಯನ್ ಫಾರ್ಮರ್ಸ್ ತರಾನೇ ದೊಡ್ಡ ಮಟ್ಟದಲ್ಲಿ ಎಕನಾಮಿಕಲಿ ವೈಸ್ ಸ್ಟೇಬಲ್ ಆಗೋ ನಿಟ್ಟಿನಲ್ಲಿ, ಆರ್ಥಿಕವಾಗಿ ಸದೃಢಗೊಳ್ಳೋ ನಿಟ್ಟಿನಲ್ಲಿ ಈ ತರ ಒಂದು ಕಾರ್ಯಕ್ರಮಗಳು ತುಂಬಾ ಯಶಸ್ವಿ, ಮಹತ್ವ ಪಡೆಯುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಸಂತೋಷ ರಾಧೆ ಮಹಾರಾಜ್, ಸೈನಿಂಗ್ ಆಫ್. ಥ್ಯಾಂಕ್ ಯು, ನಮಸ್ತೆ. ನಾವು ಹೇಳ್ದಾಗೆ ಇದೆಲ್ಲ ಮೈಕ್ರೋ ಲಾಟ್ಸ್ ಅಂತ ಹೇಳ್ತೀವಿ. ಇದು ನೋಡಿ ರಮ್ ಬ್ಯಾರಲ್ ಏಜ್ ಕಾಫಿ ಅಂತ. ನಾವು ರಮ್ ಬ್ಯಾರೆಲ್ ನ, ಖಾಲಿ ಆಗಿರೋ ರಮ್ ಬ್ಯಾರೆಲ್ ಅಲ್ಲಿ ನಮ್ಮ ಕಾಫಿನ ಮೆಚೂರ್ ಮಾಡಿ 6 ತಿಂಗಳು ಮೆಚೂರ್ ಮಾಡಿ ಅದನ್ನ ಪ್ಯಾಕೇಜ್ ಮಾಡಿ ಮಾಡ್ತಾ ಇದ್ದೀವಿ. ಒಳ್ಳೆ ಡಿಮ್ಯಾಂಡ್ ಇದೆ. ಇದೇ ತರ ನ್ಯಾಚುರಲ್ ಮ್ಯಾಚುರೇಷನ್ ಇವೆಲ್ಲ ಸಿಂಗಲ್ ಆರಿಜಿನ್ ಮೈಕ್ರೋ ಲಾಟ್ ಕಾಫಿ. ಇದೇ ತರ ಇಲ್ಲಿ ನೋಡಿ ಒಂದು ನಾವು ಸ್ಪೆಷಲ್ ಆಗಿ ಟಿನ್ ಪ್ಯಾಕೇಜಿಂಗ್ ಮಾಡಿದೀವಿ. ಇದು ತುಂಬಾ ಪಾಪ್ಯುಲರ್ ನಮ್ಮ ಕಾಫಿ. ಸಿಂಗಲ್ ಬ್ರೂ ಅಂತ ಹೇಳ್ಬಿಟ್ಟು ಇದನ್ನ ತುಂಬಾ ಸುಲಭವಾಗಿ ನಾವು ಕಾಫಿ ಮಾಡ್ಬೋದು. ಇದರಲ್ಲಿ ಬರೀ ಬಿಸಿ ನೀರು ಹುಯ್ದ್ರೆ ಸಾಕು, ಕಾಫಿ ಕಪ್ ಮೇಲೆ ಇಟ್ಬಿಟ್ಟು ಹುಯ್ದ್ರೆ ಸಾಕು, ಕಾಫಿ ಆಗುತ್ತೆ. ಆ ತರ ಬೇರೆ ಬೇರೆ ತರ ಲಾಂಚ್ ಮಾಡಿದ್ವಿ. ಇದು ಎಲ್ಲೋ ಹನಿ, ಇವೆಲ್ಲ ಬೇರೆ ಬೇರೆ ಪ್ರೋಸೆಸ್. ಏನ್ ಸರ್ ಈಗಿನ ಯೂತ್ಗೆ ಮತ್ತೆ ಪಬ್ಲಿಕ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಸ್ ಸರ್, ಟುಡೇ ನೀವು ಸಣ್ಣ ಬೆಳೆಗಾರ, ದೊಡ್ಡ ಬೆಳೆಗಾರರಾಗಿ ನೀವು ಮನ್ಸ್ ಮಾಡಿದ್ರೆ ನಿಮ್ಮ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ಬೋದು. ಅದಕ್ಕೆ ಕಾಫಿ ಇಂಡಸ್ಟ್ರಿ ಅವರು ಸಪೋರ್ಟ್ ಮಾಡಕ್ ರೆಡಿ ಇದ್ದಾರೆ. ತುಂಬಾ ರೋಸ್ಟರ್ಸ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ. ಎಲ್ಲ ಬಂದು ಕೇಳ್ತಾ ಇದ್ದಾರೆ, 10 ಬ್ಯಾಗಾರು ಕೊಡಿ, 50 ಬ್ಯಾಗಾರು ಕೊಡಿ ತಗೊಂಡ್ವಿ ಅಂತ. ಕ್ಲೀನ್ ಆಗಿ ಒಳ್ಳೆ ಸ್ಪೆಷಲ್ ಆಗಿ ಕಾಫಿ ರೆಡಿ ಮಾಡ್ಕೊಡಿ, ತಗೊಳಕ್ ಜನ ರೆಡಿ ಇದೆ. ವೆರಿ ನೈಸ್, ಆಸಮ್, ಸೂಪರ್, ವೆಲ್ ಸೆಡ್. ಸೂಪರ್. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.